ಸೋರಿಕೆ, ಗೋವುಗಳು ಚೆಲ್ಲಾಪಿಲ್ಲಿ. ಪೆನ್ಷನ್ ಮೊಹಲ್ಲಾಕ್ಕೆ ಪೊಲೀಸರು ದಾಳಿ ಮಾಡ್ತಾರೆ ಅನ್ನೋ ಮಾಹಿತಿ ಸೋರಿಕೆಯಾದ ಕಾರಣ ಕೊಲ್ಲಲು ಕಟ್ಟಿದ್ದ ಗೋವುಗಳನ್ನೆಲ್ಲ ಕಂಡಲ್ಲಿ ಬಿಟ್ರು ಮಾಫಿಯಾ ಮಂದಿ. ಪೊಲೀಸರು ರೈಡ್ ಮಾಡ್ತಾರೆ ಅಲ್ಲಲ್ಲಿ ಹಸುಗಳನ್ನು ತಂದು ಕಟ್ಟಿದ್ದಾರೆ. ಈಗ ಅರ್ಜೆಂಟ್ ಆಗಿ ಒಂದ್ ಕಡೆ ಇದ್ದೊಂದು 10-20 ಇದ್ದಿದ್ದನ್ನ ಈ ರೀತಿ ತಂದಿಲ್ಲ ಹಾಕಿದ್ದಾರೆ ನೋಡಿ. ಈಗ ಅರ್ಜೆಂಟ್ ತಂದಿದೆ ಈ ರೀತಿ ನೋಡಿ. ಈ ಮಾಫಿಯಾ ಮಂದಿ ಯಾವ ರೀತಿ ಕೆಲಸ ನಡೆಯುತ್ತೆ ಅಂತಂದ್ರೆ, ಯಾವುದೇ ರೈಡ್ ಆಗುತ್ತೆ ಅಥವಾ ಏನಾಗುತ್ತೆ ಅಂದ್ರೆ ನೋಡಿ ಈ ರೀತಿ ತಂದು ಹಾಕ್ತಾರೆ. ಇದು ನೋಡಕ್ಕೆ ನಾವು ಸಾಕ್ತಿದೀವಿ, ನಾವು ಮಾಡ್ತಿದೀವಿ ಅಂತ ಅಂತಾರೆ. ಆದ್ರೆ ಇವು ಯಾವುದು ಕೂಡ ಸಾಕಕ್ಕಲ್ಲ ನೋಡಿ. ಇವು ಆರೋಗ್ಯಪೂರ್ಣವಾಗಿರುವಂತದ್ದು. ಇವು ಯಾವ 2-3 ವರ್ಷದ ಹಸುಗಳು, ಎಮ್ಮೆ, ಎತ್ತುಗಳು. ಆದ್ರೆ ಇವುಗಳನ್ನ ಕಟಾವಿಗೋಸ್ಕರ ತಂದಿರ್ತಾರೆ. ಈಗ ಪೊಲೀಸ್ ರೈಡ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇವುಗಳನ್ನ ಈ ರೀತಿ ಕಟ್ಟಿದ್ದಾರೆ. ಈ ತರ ಕಟ್ಟಲ್ಲ. ಇವೆಲ್ಲ ಇವರಿಗೆ ಅರ್ಜೆಂಟ್ ಆಗಿ ತಂದು ಕಟ್ಟಿದ್ರು ಪಾಪ. ಅದು ಇದು ಮಾಡ್ತಾ ಇತ್ತು. ಬೆಳಿಗ್ಗೆ ಸಂತೆಯಿಂದ ಬರ್ತಿತ್ತಲ್ಲ ವಿಡಿಯೋ ಫೋಟೋ ಇದ್ದಿದೆ. ಆಮೇಲೆ ತೀರ್ಮಾನ ಮಾಡ್ಕೋತಾರೆ ಪೊಲೀಸರು. ಹಿಡ್ಕೊಂಡ್ಬಿಡಿ. ಕೊಲ್ಲುವ ಜಾಗವನ್ನೆಲ್ಲ ಕ್ಲೀನ್ ಮಾಡಿದ್ರು. ಮಾಂಸವನ್ನೆಲ್ಲ ಚರಂಡಿಗೆ ಬಿಸಾಡಿ ಶೆಡ್ಗಳಿಗೆ ಬೀಗ ಜಡದೇ ಬಿಟ್ರು. ಬ್ಲಡ್ ಇದೆ, ಎಲ್ಲವೂ ಇದೆ ನೋಡಿ. ಇಲ್ಲಿ ಮಾಂಸದ ತುಂಡುಗಳು ನೋಡಿ. ನೋಡಿ ಇಲ್ಲಿ ಚರ್ಮ ಇಲ್ಲ. ಇಲ್ಲಿ ನೋಡಿ ಫುಲ್ ಇದೆ ಚರಂಡಿಯಲ್ಲಿ. ನೋಡಿ ಚರಂಡಿಯಲ್ಲಿ ಪೂರ್ತಿ ಎಲ್ಲ ಚರಂಡಿ ಬಿಸಾಡಿದ್ದಾರೆ. ನೋಡಿ ಯಾವ ರೀತಿ ನಾವು ರೈಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಗೋವುಗಳನ್ನೆಲ್ಲ ಆ ಕಡೆ ಬಿಟ್ಟಿದ್ದಾರೆ ನೋಡಿ. ಒಂದೇ ಸಲಕ್ಕೆ ಎಲ್ಲ ಗೋವುಗಳನ್ನ ಬಿಟ್ಟಿದ್ದಾರೆ ಅಲ್ಲಿ ನೋಡಿ, ನೀವು ನೋಡಿದ್ರೆ. ಆಮೇಲೆ ಈ ಚರಂಡಿಯಲ್ಲಿ ಎಲ್ಲ ಕರಳು, ಮಾಂಸ ಎಲ್ಲ ನೋಡಿ ಅರ್ಜೆಂಟ್ ಬಿಸಾಡ್ಬಿಟ್ಟಿದ್ದಾರೆ ಚರಂಡಿಗೆ ಎಲ್ಲವನ್ನ ನೋಡಿ. ಹಾ ಇಲ್ಲಿ ನೋಡಿ. ಆಮೇಲೆ ಎಲ್ಲವೂ ಕೂಡ ಆರೋಗ್ಯಪೂರ್ಣವಾಗಿರುವಂತ ಹಸುಗಳಿವೆ ನೋಡಿ. ಆರೋಗ್ಯಪೂರ್ಣವಾಗಿರುವಂತದ್ದು ಕರುಗಳು ಇವೆ. ಈ ಕಡೆ ಸ್ಲಾಟರ್ಸ್ ಅಂದ್ರೆ ಕಟುಕರ ಮನೆ ಇದೆ, ಅದನ್ನ ದನ ಕರುಗಳನ್ನ ಕಡಿಯುವಂತದ್ದು. ಆಮೇಲೆ ಕಡಿದು ಇವರೀಗ ಇಲ್ಲಿ ಸಂಗ್ರಹ ಮಾಡಿದ್ರು ಆಕ್ಚುಲಿ. ಆದ್ರೆ ಈಗ ನಾವು ರೈಡ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲವನ್ನ ಹೊರಗೆ ಬಿಟ್ಟಿದ್ದಾರೆ. ಆಮೇಲೆ ಈಗ ರೈಡ್ ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ ಈ ಮಾಂಸಗಳನ್ನ ಅದನ್ನೆಲ್ಲವನ್ನ ಈ ಚರಂಡಿಗೆ ಬಿಸಾಡ್ಬಿಡ್ತಾರೆ. ಚರಂಡಿಗೆ ಬಿಸಾಡಿ ಏನು ಒಂದು ಯಾವುದೇ ಪ್ರೂಫ್ ಇಲ್ಲದ ರೀತಿಯಲ್ಲಿ ಮಾಡ್ಬಿಡ್ತಾರೆ ನೋಡಿ. ಪೊಲೀಸರು ಸ್ಥಳಕ್ಕೆ ಧಾವಿಸಿದಾಗ 1-2 ಕರುಗಳು, ಹಸುಗಳು ಮಾತ್ರ ಕಾಣಸಿಕ್ಕವು. ಕೆಲವು ಶೆಡ್ಗಳ ಒಳಗೆ ಮಾಂಸದಂತೆಯೇ ಒಂದಿಷ್ಟು ಸಾಕ್ಷಿಗಳು ಸಿಕ್ಕವು. ಈ ಸ್ಲಾಟರ್ ಹೌಸ್ ಏನಿದೆ ಇದರ ಒಳಗೆ ಚರ್ಮವನ್ನ ಉಪ್ಪಿನಲ್ಲಿ ಹಾಕಿ ಇಟ್ಟಿದ್ದಾರೆ ಸಂಸ್ಕರಣೆ ಮಾಡಕ್ಕೆ. ಅದು ಪಕ್ಕಾ ಪ್ರೂಫ್ ಅನ್ಸುತ್ತೆ. ಆ ವಿಡಿಯೋನು ನಮ್ಮ ಹತ್ರ ಇದೆ ನೋಡಿ. ನೋಡಿ ಇಲ್ಲಿ ಸ್ಟಾಕ್ ಮಾಡಿದ್ದಾರೆ ಇವೆಲ್ಲ ಚರ್ಮ ನೋಡಿ. ಇಲ್ಲಿ ಚರ್ಮಗಳನ್ನ ಜೂಮ್ ಮಾಡಿ ನೋಡಿ, ಚರ್ಮವನ್ನ ಸಂಗ್ರಹಿಸಿಟ್ಟಿದ್ದಾರೆ. ಇದು ಪಕ್ಕಾ ಪ್ರೂಫ್. ಇಲ್ಲಿ ಸ್ಲಾಟರ್ ಹೌಸ್ ನಡೀತಿದೆ, ಇಲ್ಲಿ ನಿರಂತರವಾಗಿ ನಡೀತಿದೆ. ಆಮೇಲೆ ಆ ಗೋಣಿ ಚೀಲದಲ್ಲಿ ಎಲುಬನ್ನ ಇಟ್ಟಿದ್ದಾರೆ ನೋಡಿ. ಮೂಳೆಗಳನ್ನ, ಇದನ್ನೆಲ್ಲ ಕೊಂಬು ಮೂಳೆಗಳನ್ನೆಲ್ಲ ಅದರೊಳಗೆ ಇಟ್ಟಿದ್ದಾರೆ. ಈ ರೀತಿ ಅಂದ್ರೆ ಒಂದು ಕಡೆ ಚರಂಡಿ ಯಾವುದೇ ಪ್ರೂಫ್ ಸಿಗದಂಗೆ ಮಾಡಕ್ಕೆ ಈ ರೀತಿ ಇದನ್ನ ನಡಕ್ಕೆ ಪಕ್ಕಾ ಸಾಕ್ಷಿ. ಕಸಾಯಿಖಾನೆ ನಡೆಯುತ್ತಿದೆ ಇಲ್ಲಿ ರಾಜಾರೋಷವಾಗಿ ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ. ಈ ರೀತಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ ಸಂಗ್ರಹಗಾರ ಕೂಡ ಇದೆ. ಆದ್ರೆ ಇವತ್ತು ನಾವು ನೋಡಿ ಅಸ್ತ್ರಗಳು ಇವೆ ನೋಡಿ, ಅಸ್ತ್ರಗಳು ಇವೆ. ಆದ್ರೂ ಇಲ್ಲಿ ಗೋಹತ್ಯೆ ನಡೆಯುವುದೇ ಇಲ್ಲ, ಇಲ್ಲಿ ಕಟ್ಟಿ ಹಾಕಿರುವುದೆಲ್ಲ ಸಾಕು ದನಕರುಗಳು ಅಂತ ವಾದ ಮಾಡಲು ಪ್ರಾರಂಭಿಸಿದ್ರು ಅಲ್ಲಿನ ನಿವಾಸಿಗಳು. ಆದ್ರೂ ನಾವು ಒಂದಿಷ್ಟು ಸಾಹಸ ಮಾಡಿ ಇಲ್ಲಿ ಗೋಹತ್ಯೆ ನಡೆಯುತ್ತಿತ್ತು ಅನ್ನೋದಕ್ಕೆ ಸಾಕ್ಷಿಗಳನ್ನ ಸಂಗ್ರಹಿಸಿದ್ವಿ. ಇದು ದೊಡ್ಡ ಸ್ಲಾಟರ್ ಹೌಸ್.
ಇಲ್ಲಿ ಸಾಕಷ್ಟು ದಿನಕ್ಕೆ ಮೋರ್ ದೆನ್ 50-80 ಅಂದ್ರೆ ದಿನಕ್ಕೆ 50ರಿಂದ 60, 70, 80 ದನಕರುಗಳ ವಧೆ ಆಗುತ್ತೆ. ಇದಕ್ಕೆ ವಧೆ ಆಗೋ ಪ್ರಮಾಣಕ್ಕೆ ಇದೇ ಸಾಕ್ಷಿ ನೋಡಿ. ಇಲ್ಲಿ ಗೊಬ್ಬರಗಳ ರಾಶಿ ನೋಡಿದ್ರೆ ನಮಗೆ ಅನ್ಸ್ಬಿಡುತ್ತೆ ಯಾವ ರೀತಿ ಈ ಒಂದು ಅಕ್ರಮವಾಗಿ, ಈಗ ಲೀಗಲ್ ಆಗಿ ಅಲ್ಲ, ಅಕ್ರಮವಾಗಿ ನಡೀತಿರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ಎಲ್ಲೇ ಗೋವಧೆ ನಡೆದ್ರೂ ಕೂಡ ಅದು ಅಕ್ರಮ. ಯಾಕಂದ್ರೆ ಇಡೀ ಹಾಸನ ಜಿಲ್ಲಾದ್ಯಂತ ಯಾರೂ ಕೂಡ ಈ ಗೋವಧೆಗೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಆದ್ರೂ ಕೂಡ ಹಾಸನ ಜಿಲ್ಲಾ ಕೇಂದ್ರದ, ನಗರ ಕೇಂದ್ರದ ಮಧ್ಯದಲ್ಲೇ ಇದು ನಡೀತು ನೋಡಿ. ಇಂಥದ್ದು ಚಿಕ್ಕ ಚಿಕ್ಕ ಕರುಗಳಿಂದ ಹಿಡಿದು ದೊಡ್ಡ ದೊಡ್ಡ ಕೋಣ ಎತ್ತುಗಳನ್ನು ಕೂಡ ಇಲ್ಲಿ ವಧೆ ಮಾಡಿದ ನೋಡಿ. ಇದೇ ವಧಾಗ್ರಹ, ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಸಂತೆಯಿಂದ ಗೋವುಗಳನ್ನ ತಂದು ಇಲ್ಲೇ ಕೂಡಿಡ್ತಾರೆ, ಇಲ್ಲೇ ಕಡಿತಾರೆ. ಮಾಂಸಗಳನ್ನ ಬೇರೆ ಬೇರೆ, ಅದು ಮಂಗಳೂರಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಇವರು ಇದನ್ನು ರವಾನೆ ಮಾಡ್ತಾರೆ. ವಧಾಗ್ರಹ ಇಲ್ಲಿದೆ, ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ಒಳಗಿಂದ ಬೀಗ ಹಾಕಿದ್ದಾರೆ ನೋಡಿ. ಇದು ನೋಡಿ, ಕಟ್ ಮಾಡಿದಕ್ಕೆಲ್ಲ ಸಾಕ್ಷಿಗಳಿವೆ. ಬ್ಲಡ್ ಇದೆ, ಎಲ್ಲವೂ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮಾಂಸದ ತುಂಡುಗಳು ನೋಡಿ ನೋಡಿ, ಇಲ್ಲಿದೆ ನೋಡಿ ನೋಡಿ. ದೊಡ್ಡ, ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಇದು ನಡೀತಾ ಇದೆ, ಗೋವಧೆ ನಡೀತಾ ಇದೆ. ಆದ್ರೆ ಇಷ್ಟು ವ್ಯವಹಾರ ನಡೀತಿದ್ರು, ಪೊಲೀಸರು ಸಮೇತವಾಗಿ ಇಲ್ಲಿ ಬಂದರೂ ಕೂಡ ಇದನ್ನ ಸಾಕ್ಷಿಯನ್ನೇ ಮುಚ್ಚಾಕುವಂತ ಕೆಲಸವನ್ನು ಮಾಡ್ತಾರೆ. ಒಂದು 3 ಹಸುಗಳಿವೆ ನೋಡಿ. ಇವೆಲ್ಲವೂ ಕೂಡ ಇದರಿಂದ ತಗೊಂಡು ಬಂದಿದ್ದು 3 ಇವೆ ಅಷ್ಟೇ, ಬೇರೆ ಏನು ಕಾಣ್ತಾ ಇಲ್ಲ. ಹಾಲು ಕೊಡುವ ಹಸುಗಳಿಂದ ಹಿಡಿದು ಹಾಲು ತಿನ್ನೋ ಕರುಗಳವರೆಗೆ ಇಲ್ಲಿ ಎಲ್ಲವನ್ನ ಕೂಡ ಕಡಿತಾರೆ. ಆಲ್ರೆಡಿ ನಾವು ಅಷ್ಟು ಕರುಗಳನ್ನು ನೋಡಿದ್ವಿ. ಇಲ್ಲಿ ಹಸುಗಳು ನೋಡಿ, ಇವೆಲ್ಲವೂ ಕೂಡ ಹಾಲು ಕರೆಯುವ ಹಸುಗಳು, ಆರೋಗ್ಯಪೂರ್ಣವಾಗಿದೆ. ಯಾವುದೂ ಕೂಡ ಏನು ಕಾನೂನು ಹೇಳುತ್ತೆ, ಗೋವಧ ನಿಷೇಧ ಕಾಯ್ದೆ ಹೇಳುತ್ತೆ ಆ ಪ್ರಕಾರ 12 ವರ್ಷಕ್ಕಿಂತ ಹೆಚ್ಚಿನ ಏನು ವಯಸ್ಸಾಗಿದೆ ಅವುಗಳನ್ನ ಕಡಿಬಹುದು, ಅದು ಕೂಡ ಸರ್ಟಿಫಿಕೇಟ್ ಪಡ್ಕೊಂಡು. ಆದ್ರೆ ಇಲ್ಲಿ ಯಾವ ಕಾನೂನಿಗೂ ಬೆಲೆ ಇಲ್ಲ, ಕಾನೂನು ಕಾಲಕಸ. ಪೊಲೀಸರ ಮುಂದೆನೆ ಇಲ್ಲಿ ಆ ಹಸುಗಳನ್ನು ಎಳ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ನೋಡಿ. ಇಲ್ಲಿ ಒಂದೊಂದೇ ಸಾಕ್ಷಿಗಳು, ಪೊಲೀಸರಿಗೆ ಯಾವ ಸಾಕ್ಷಿಗಳು ಕಾಣಲ್ಲ, ಆದ್ರೆ ನಮ್ಗೆ ಸಾಕ್ಷಿಗಳು ಸಿಗ್ತಾ ಇವೆ ನೋಡಿ. ಕೊಂಬುಗಳು ಇವು ಇಲ್ಲಿ ದನಗಳನ್ನ ವಧೆ ಮಾಡ್ತಿರೋದಕ್ಕೆ ಇದು ಸಾಕ್ಷಿ ಅಲ್ವಾ? ಇವರು ಸಾಕುವವರು ಈ ರೀತಿ ಇವರು ಕ್ಲೇಮ್ ಮಾಡ್ತಾರೆ, ನಾವು ಸಾಕುವವರು, ನಾವು ಹಸುಗಳನ್ನ ಸಾಕ್ತಾ ಇದೀವಿ ಅಂತ. ಸಾಕಿದ ಹಸುಗಳದ್ದು ಕೊಂಬುಗಳು ಈ ರೀತಿ ಇರುತ್ತಾ? ಯಾರಾದ್ರೂ ಈ ರೀತಿ ಇಟ್ಕೊಂಡಿರ್ತಾರ? ಇದು ಕಣ್ಣಿಗೆ ಕಾಣುವಂತ ಸಾಕ್ಷಿಗಳು ತಾನೆ. ಇವರದು ಹೇಗೆ ನಾವು ಹಸುಗಳನ್ನ ಸಾಕ್ತಾ ಇದೀವಿ, ನಾವು ಕೂಡ ರೈತರು ಅಂತ ಹೇಳ್ತಾರೆ. ಹೌದು, ನಮ್ಗೆ ರೈತರ ಬಗ್ಗೆಯೂ ಗೌರವ ಇದೆ, ಹಸುಗಳನ್ನ ಸಾಕುವವರ ಬಗ್ಗೆಯೂ ಗೌರವ ಇದೆ. ಆದ್ರೆ ಕಾನೂನು ವಿರುದ್ಧವಾಗಿ ಯಾರು ಈ ಗೋವುಗಳನ್ನು ವಧೆ ಮಾಡ್ತಾರೆ ನೋಡಿ, ಅವರ ವಿರುದ್ಧ ಈ ಹೋರಾಟ, ಅವರ ವಿರುದ್ಧ ಈ ಸಮರ. ಅದು ಅವರು ಅಂತಲ್ಲ, ಇವರು ಅಂತಲ್ಲ, ಯಾರು ಗೋ ಸಂಪತ್ತನ್ನ ಕಾನೂನನ್ನು ಮೀರಿ ಈ ರೀತಿ ವಧೆ ಮಾಡ್ತಾರೆ. ಮತ್ತೆ ಇಲ್ಲಿ ಆಹಾರ ಸುರಕ್ಷತಾ ಕಾಯ್ದೆಯ ಉಲ್ಲಂಘನೆ ಕೂಡ ಆಗುತ್ತೆ. ಇಲ್ಲಿ ಆಹಾರ ಸುರಕ್ಷತೆ ಏನ್ ಹೇಳುತ್ತೆ ಅದು ಯಾವುದನ್ನು ಪಾಲಿಸದೆ ಒಂದು ಗೋಡೌನ್ ನಲ್ಲಿ ಇಲ್ಲಿ ಮಾಂಸವನ್ನ ಮಾರಾಟ ಮಾಡ್ತಾರೆ. ಆ ಮಾಂಸ ಇನ್ಫೆಕ್ಷನ್ ಆಗುತ್ತೆ, ಆ ಮಾಂಸವನ್ನ ತಿಂದ್ರೆ ಬರಬಾರದ ಕಾಯಿಲೆಗಳು ಬರ್ತವೆ. ಇಲ್ಲಿ ಎಲ್ಲಾ ಕಾನೂನಿನ ಉಲ್ಲಂಘನೆ ಜೊತೆಗೆ ಜನರ ಆರೋಗ್ಯದ ಜೊತೆ ಕೂಡ ಚೆಲ್ಲಾಟ ಆಗಿರುತ್ತೆ ನೋಡಿ. ಇದು ಸಾಕ್ಷಿ ನಿಮ್ಗೆ ಒದಗಿಸ್ತಿದೀವಿ. SP ಸಾಹೇಬ್ರೆ, ನೀವೇ ನೋಡಿ, ಈ ಸಾಕ್ಷಿಗಳೆಲ್ಲ ನಾವು ನಿಮ್ಗೆ ಒದಗಿಸ್ತಿದೀವಿ. ಆದ್ರೆ ಇಲ್ಲಿ ಪೊಲೀಸರ ಮಾತಿಗೂ ಬೆಲೆ ಇಲ್ಲ, ಪೊಲೀಸರೇ ಕೂಡ ಇಲ್ಲಿ ಉದಾಸೀನ ಧೋರಣೆ ಯಾಕೆ ತೋರಿಸ್ತಿದ್ದಾರೆ ಅನ್ನುವಂತ ನಮ್ಮ ಪ್ರಶ್ನೆ. ರಕ್ತ ನೇರವಾಗಿ ಇಲ್ಲಿ ಬಂದು ಆ ಚರಂಡಿಯಲ್ಲಿ ನೋಡಿದ್ವಲ್ಲ, ಅಲ್ಲಿ ಕರುಳು ಎಲ್ಲವೂ ಇತ್ತು ನೋಡಿ.